ನ್ಯೂಸ್ ಫಸ್ಟ್ ಆಯೋಜಿಸ್ತಾ ಇರುವ ಕರ್ನಾಟಕದ ಅತಿ ದೊಡ್ಡ ಇವಿ ಎಕ್ಸ್ಪೋ ಬಹುಶಃ ಈ ಸಮಾಜವನ್ನ ಯಾವ ಒಂದು ದೃಷ್ಟಿಕೋನದಿಂದ ನಾವೆಲ್ಲರೂ ಕೂಡ ಕಾಣ್ತಾ ಇದ್ದೇವೆ ಅಂತಕ್ಕಂಥದಕ್ಕೆ ಅದು ಒಂದು ಉದಾಹರಣೆ ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ನಾನು ಭಾವಿಸಿದ್ದೇನೆ. ಮಂಜಣ್ಣವರು ಮಾತನಾಡಬೇಕಾದ್ರೆ ಹೇಳ್ತಾ ಇದ್ರು, ಈ ಭಾಗದಲ್ಲಿ ಸೂರಜ್ರವರು ಕೂಡ ಹೇಳ್ತಾ ಇದ್ರು ಏತ ನೀರಾವರಿ ಆಗಬೇಕು, ಈ ಭಾಗದಲ್ಲಿ ಹೆಚ್ಚಿನ ನೀರಾವರಿ ಯೋಜನೆಗಳು ಭವಿಷ್ಯದಲ್ಲಿ ಕಲ್ಪಿಸ್ಕೊಡ್ತಕ್ಕಂಥದ್ದಕ್ಕೆ. ಯಾಕೆಂದ್ರೆ ಬಹಳ ಕುಗ್ರಾಮ ಅಂತಕ್ಕಂಥದ್ರ ಬಗ್ಗೆ ಮಂಜಣ್ಣ ಅವರು ಹೇಳ್ತಾ ಇದ್ರು. ಬಹಳ ಅಪೇಕ್ಷೆಗಳು ಈ ಭಾಗದ ರೈತಾಪಿ ವರ್ಗ ಇಟ್ಕೊಂಡಿದ್ದೀರಿ ಅಂತದನ್ನು ಕೂಡ ಇಬ್ರು ಕೂಡ ಅವರ ಭಾಷಣದಲ್ಲಿ ಉಲ್ಲೇಖವನ್ನ ಮಾಡ್ತಾ ಇದ್ರು. ನನಗೆ 100ಕ್ಕೆ 100ರಷ್ಟು ವಿಶ್ವಾಸ ಇದೆ, ನಂಬಿಕೆ ಇದೆ. ಮಂಜಣ್ಣವರು ಇರ್ಬೋದು, ಡಾಕ್ಟರ್ ಸೂರಜ್ ರೇವಣ್ಣ ಅವರು ಇರ್ಬೋದು, ಈ ಭಾಗದ ಯಾವುದೇ ಒಬ್ಬ ಮುಖಂಡ ಇರ್ಬೋದು, ಪಕ್ಷಾತೀತವಾದಂತ ಯಾವುದೇ ಕಾರ್ಯಕರ್ತ ಇರ್ಬೋದು, ಮೊದಲು ರೈತರ ಬದುಕನ್ನ ನಾವು ಯಾವ ರೀತಿ ಹಸನಗೊಳಿಸ್ತಕ್ಕಂಥದ್ದಕ್ಕೆ ಅವನಲ್ಲಿ ಮತ್ತಷ್ಟು ನಾವು ಅವನಿಗೆ ಆತ್ಮಸ್ಥೈರ್ಯವನ್ನ ತುಂಬಿಸ್ತಕ್ಕಂಥದ್ದಕ್ಕೆ ಆ ರೈತರಿಗೆ ಮೊದಲು ಕೊಡಬೇಕಾಗಿರ್ತಕ್ಕಂಥದ್ದು ನಾವು ನೀರು. ಈ ವರ್ಷವೂ ಕೂಡ ನೋಡಿದ್ದೇವೆ, ಇಡೀ ರಾಜ್ಯದಲ್ಲಿ ರೈತರಿಗೆ ಬಹಳ ದೊಡ್ಡ ಮಟ್ಟದಲ್ಲಿ ಉತ್ತರ ಕರ್ನಾಟಕ ಅಂದ್ರೆ ಕಲ್ಯಾಣ ಕರ್ನಾಟಕ, ಬೀದರ್ ಇರ್ಬೋದು, ಕಲಬುರಗಿ ಇರ್ಬೋದು, ರಾಯಚೂರು ಇರ್ಬೋದು, ಯಾದಗಿರಿ ಇರ್ಬೋದು, ಈ ರೀತಿ ಅನೇಕ ಜಿಲ್ಲೆಗಳಲ್ಲಿ ಅತಿವೃಷ್ಟಿ ಆಯಿತು. ಆ ಅತಿವೃಷ್ಟಿ ಆದಂತ ಸಂದರ್ಭದಲ್ಲಿ ನಾನು ಅನೇಕ ಜನ ರೈತಾಪಿ ವರ್ಗದ ಹೊಲ ಗದ್ದೆಗಳಿಗೆ ಹೋಗಿದ್ದೆ, ಅವ್ರನ್ನ ಮಾತನಾಡಿಸಿ ಬಂದೆ. ಆ ಸಂದರ್ಭದಲ್ಲಿ ನಾನು ನೋಡಿದಂಥದ್ದು, ರೈತರು ಎಲ್ಲರೂ ಕೂಡ ಎಕರೆಗಟ್ಟಲೆ ಜಮೀನ ಮಾಲೀಕರಾಗಿರ್ಲಿಕ್ಕಿಲ್ಲ. 10 ಗುಂಟೆ, 20 ಗುಂಟೆ, 30 ಗುಂಟೆ ಇದ್ರು ಕೂಡ ರೈತನಿಗೆ ಗೊತ್ತಿರ್ತಕ್ಕಂಥದ್ದು ಒಂದೇ, ಆ ಭೂಮಿ ತಾಯಿಯನ್ನ ನಂಬ್ಕೊಂಡು ಆ ರೈತ ಬದುಕ್ತಾನೆ. ಆದ್ರೆ ಅತಿವೃಷ್ಟಿನೋ ಅನಾವೃಷ್ಟಿಗಳೋ ಆದಂತ ಸಂದರ್ಭದಲ್ಲಿ ಕಾರಣ ಪ್ರಕೃತಿ ನಮ್ಮ ಕೈಯಲ್ಲಿಲ್ಲ. ಆದ್ರೂ ಆ ರೈತ ಮತ್ತೆ ಮುಂದಿನ ಬೆಳೆ ಬೆಳೀತಕ್ಕಂಥದ್ದಕ್ಕೆ ಆಲೋಚನೆಯನ್ನ ಮಾಡ್ತಾನೆ, ಚಿಂತನೆಯನ್ನ ಮಾಡ್ತಾನೆ. ಅಂದ್ರೆ ಆ ರೈತನಿಗೆ ಬೇರೆ ಇನ್ಯಾವುದೇ ವಹಿವಾಟುಗಳು, ಇನ್ಯಾವುದೇ ವ್ಯವಹಾರಗಳ ಬಗ್ಗೆ ಆ ರೈತನಿಗೆ ಜ್ಞಾನವೂ ಇಲ್ಲ, ಆತನ ಚಿಂತನೆ ಅಲ್ಲಿ ಹೋಗ್ಲಿಕ್ಕೂ ಇಲ್ಲ. ಅಂತ ಒಬ್ಬ ರೈತನ ಉಳಿಸ್ತಕ್ಕಂಥದ್ದಕ್ಕೆ ಬಹುಶಃ ಇವತ್ತು ನಾವೆಲ್ಲರೂ ಕೂಡ ಆ ರೈತನಿಗೆ ನೀರಾವರಿ ಯೋಜನೆಯನ್ನ ಮಾಡಬೇಕಾಗಿರ್ತಕ್ಕಂಥದ್ದು ಇಂದಿನ ಜನಪ್ರತಿನಿಧಿಗಳಿಗಿರ್ಬೋದು, ಯಾವುದೇ ಸರ್ಕಾರಗಳಿರ್ಬೋದು, ಅದು ನಮ್ಮ ಆದ್ಯತೆ ಆಗಿರ್ಬೇಕು, ನಮ್ಮ ಮೂಲ ಕರ್ತವ್ಯ ಆಗಿರ್ಬೇಕು ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ನಾನು ಭಾವಿಸ್ಲಿಕ್ಕೆ ಬಯಸ್ತೇನೆ. ವಿಶೇಷವಾಗಿ ವೇದಿಕೆ ಮುಂಭಾಗದಲ್ಲಿ ಇವತ್ತು ಬಹಳಷ್ಟು ಜನ ಯುವಕ ಮಿತ್ರರಿದ್ದಾರೆ, ಹಿರಿಯಕರಿದ್ದಾರೆ, ತುಂಬಾ ಜನ ತಾಯಂದ್ರಗಳು ಬಂದಿದ್ದೀರಿ. ದೇವಸ್ಥಾನದ ಕಾರ್ಯಕ್ರಮಗಳಿಗೆ ನಾವೆಲ್ಲೇ ಹೋದ್ರೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಮಹಿಳೆಯರು ಬರ್ತಾರೆ. ತಾಯಿ ಅಂದ್ರೆ ದೇವರ ರೂಪ ಅಂತಕ್ಕಂಥದ್ದು ನಾವು ಮನೆಯಿಂದನೇ ನಮ್ಮ ಸಂಸ್ಕೃತಿ, ನಮ್ಮ ಹಿಂದೂ ಸಂಪ್ರದಾಯಗಳು, ನಮ್ಮ ಪರಂಪರೆಯಲ್ಲಿ ನಾವೇನು ಆ ತಾಯಿಗೆ ಕೊಡ್ತಕ್ಕಂಥ ಗೌರವ ಇದೆ. ಬಹುಶಃ ಇವತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ತಾಯಂದ್ರೇನ್ ಬಂದಿದ್ದೀರಮ್ಮ. ಇವತ್ತು ಬಸವೇಶ್ವರ ಸ್ವಾಮಿಯ ಒಂದು ದೇವಸ್ಥಾನದ ಉದ್ಘಾಟನೆಯ ಸಂದರ್ಭದಲ್ಲಿ ನಿಮ್ಮೆಲ್ಲರ ಪ್ರಾರ್ಥನೆ ಈ ಜಗತ್ತಿನ ಒಳಿತಿಗಾಗಿ, ಸಮಾಜದಲ್ಲಿ ಯಾವ ಒಬ್ಬ ವ್ಯಕ್ತಿ ಧ್ವನಿ ಇಲ್ಲದೆ ಇರ್ತಕ್ಕಂಥ ವ್ಯಕ್ತಿ, ಅವನಿಗೆ ಆ ಭಗವಂತನ ಒಂದು ಕೃಪೆ ಮೊದಲು, ಅಂತ ವ್ಯಕ್ತಿಗಳ ಮೇಲೆ ಆ ಒಂದು ಕೃಪೆ ಇರಬೇಕು ಅಂತಕ್ಕಂಥ ಗಟ್ಟಿಯಾದಂತ ಪ್ರಾರ್ಥನೆ ಆ ಭಗವಂತನಿಗೆ ತಲುಪ್ತಕ್ಕಂಥದ್ದು ಯಾರಾದ್ರೂ ಇದ್ರೆ ಅದು ಮಹಿಳೆಯರು ಮಾಡ್ತಕ್ಕಂಥ ಪ್ರಾರ್ಥನೆ ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ನಾನು ಒಬ್ಬ ಯುವಕನಾಗಿ ನಂಬ್ಕೊಂಡಿದ್ದೇನೆ. ಇನ್ನು ಹೆಚ್ಚಿಗೆ ಮಾತನಾಡಬಹುದು, ಆದ್ರೆ ದಯಮಾಡಿ ತಮ್ಮೆಲ್ಲರಲ್ಲೂ ಕ್ಷಮೆ ಕೋರ್ತೇನೆ. ಯಾರು ಕೂಡ ಅನ್ಯತಾ ಭಾವಿಸಬಾರದು. ನಮ್ಮ ಮಾಧ್ಯಮದ ಮಿತ್ರರು ಕೂಡ ಬಹುಶಃ ಹೆಡ್ ಕ್ವಾರ್ಟರ್ಸ್ ಇಂದ ಎಲ್ಲರೂ ಬಂದಿದ್ದಾರೆ, ಹಾಸನ ಜಿಲ್ಲೆ ಹೆಡ್ ಕ್ವಾರ್ಟರ್ಸ್ ಇಂದ ಇಲ್ಲಿವರೆಗೂ. ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದ ಅಣ್ಣ. ಕೆಲವೊಂದಷ್ಟು ಯಾವುದಲ್ಲ ಇವತ್ತು ಕುಮಾರಣ್ಣ ಅವರ ಇತ್ತೀಚಿನ ದಿನಗಳಲ್ಲಿ ಅರಣ್ಯ ಇಲಾಖೆಯ ಮಂತ್ರಿಗಳನ್ನ ಭೇಟಿ ಮಾಡಿರ್ತಕ್ಕಂಥ ವಿಚಾರದ ಬಗ್ಗೆ ಇಲ್ಲಿ ಇರ್ತಕ್ಕಂಥ ಮುಖಂಡರು ನನ್ನ ಗಮನಕ್ಕೆ ತಗೊಂಬಂದಿದ್ದಾರೆ ವಿಚಾರವನ್ನ.
ಆದ್ರೆ ಬಹುಶಃ ಇವತ್ತು ಏನು ಸನ್ಮಾನ್ಯ ಕುಮಾರಣ್ಣ ಅವರು ಕೇಂದ್ರದಲ್ಲಿ ಸಚಿವ ಸ್ಥಾನವನ್ನು ಅಲಂಕರಿಸಿದ್ದಾರೆ, ಅದು ಕೇವಲ ಅವರ ಇಲಾಖೆಗೆ ಸೀಮಿತವಾಗಿ ಕೆಲಸ ಮಾಡತಕ್ಕಂತ ಪ್ರಶ್ನೆ ಇಲ್ಲ. ರಾಜ್ಯದ ಯಾವುದೇ ಸಮಸ್ಯೆಗಳು ಉದ್ಭವ ಆದಂತ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯದಿಂದ ಪ್ರತಿನಿಧಿಸ್ತಾ ಇರ್ತಕ್ಕಂಥ ಹಾಸನ ಜಿಲ್ಲೆಯ ಮತ್ತೊಬ್ಬ ಮಗ ಸನ್ಮಾನ್ಯ ಕುಮಾರಣ್ಣ ಅವರಿಗೆ ಅತ್ಯಂತ ಜವಾಬ್ದಾರಿ ಇದೆ. ಬಹುಶಃ ಅದು ಅನೇಕ ಸಂದರ್ಭಗಳಲ್ಲಿ ನಾವೇನು ಸಾಬೀತನ್ನ ಮಾಡಿದ್ದೇವೆ ಅನ್ನೋದಕ್ಕಿಂತ ಹೆಚ್ಚಾಗಿ ಬಹುಶಃ ನಾವು ಕರ್ತವ್ಯವನ್ನ ಸರಿಯಾಗಿ ನಡೆಸ್ಕೊಂಡು ಹೋಗ್ತಾ ಇದ್ದೇವೆ ಅಂತಕ್ಕಂಥದ್ದು ಬಹುಶಃ ಈ ಸಂದರ್ಭದಲ್ಲಿ ನಾನು ತಿಳಿಸ್ಬೇಕಾಗ್ತದೆ. ಬಹುಶಃ ಇತ್ತೀಚೆಗೆ ಕೊನೆಯದಾಗಿ ನಾನು ಭಾಷಣ ಮುಕ್ತಾಯ ಮಾಡ್ಲಿಕ್ಕಿಂತ ಮುಂಚಿತವಾಗಿ ದೇಶದ ಮಾಜಿ ಪ್ರಧಾನ ಮಂತ್ರಿಗಳು ರೈತರ ಮಗ ದಣಿವರಿಯಾದ ನಾಯಕರು ಅಂತಕ್ಕಂಥದ್ದೇ ಇವತ್ತು ನಾವೆಲ್ಲರೂ ಹೇಳಬೇಕಾಗ್ತದೆ. ಸನ್ಮಾನ್ಯ ಶ್ರೀ ದೇವೇಗೌಡರು ಸಾಹೇಬರ ಇತ್ತೀಚಿನ ಪಾರ್ಲಿಮೆಂಟ್ ನಲ್ಲಿ ಅವರು ಮಂಡಿಸಿದಂತ ಒಂದು ವಿಚಾರ ಏನಿತ್ತು, ಚರ್ಚೆ ಮಾಡಿದಂತ ವಿಚಾರ ಏನಿತ್ತು, ಬಹುಶಃ ಇವತ್ತು ಇಡೀ ರಾಜ್ಯ ವ್ಯಾಪ್ತಿ ಎಲ್ಲ ಸೋಷಿಯಲ್ ಮೀಡಿಯಾಗಳಲ್ಲಿ ಅದು ಬಹಳ ದೊಡ್ಡ ಮಟ್ಟದ ಒಂದು ಚರ್ಚೆ ಆಗ್ತಾ ಇದೆ. 93 ವಯಸ್ಸಿನ ದೇವೇಗೌಡರು ಸಾಹೇಬರು ಒಂದು ತೊಟ್ಟು ಒಂದು ನೀರು ನಮ್ಮ ರೈತರಿಗೆ ನಮ್ಮ ಪಾಲ್ಗೆ ಸಿಕ್ಕಬೇಕಾಗಿರ್ತಕ್ಕಂಥ ನೀರನ್ನ ಕೊಡಿ ಅಂತಕ್ಕಂಥ ಅಂಗಲಾಚಿ ಬೇಡ್ಕೊಳ್ತಕ್ಕಂಥ ಒಂದು ಸನ್ನಿವೇಶ ನಾವು ನೋಡಿದಾಗ ಬಹುಶಃ ದೇವೇಗೌಡರು ಸಾಹೇಬರಿಗೆ ವಯಸ್ಸು ದೇಹಕ್ಕಾಗಿರ್ಬೋದು ಅಷ್ಟೇ, ಆದ್ರೆ ಮಾನಸಿಕವಾಗಿ ಈಗಲೂ ಕೂಡ 25 ವರ್ಷದ ಯುವಕ ನಾಚಿ ನಿಲ್ತಕ್ಕಂಥ ಆ ಒಂದು ಇಚ್ಛಾಶಕ್ತಿ, ಆ ಒಂದು ಹೋರಾಟದ ಕಿಚ್ಚು ಆ ಪುಣ್ಯಾತ್ಮ ದೇವೇಗೌಡರು ಸಾಹೇಬರಲ್ಲಿ ಕಿಂಚಿತ್ತೂ ಕೂಡ ಕಮ್ಮಿ ಆಗಿಲ್ಲ ಅಂತಕ್ಕಂಥದ್ದು ಬಹುಶಃ ಇಡೀ ಜಗತ್ತು ಇವತ್ತು ನೋಡಿದೆ. ಇಡೀ ರಾಜ್ಯದ ಜನತೆ ಅದನ್ನ ನೋಡಿ ಮೆಚ್ಕೊಂಡಿರ್ತಕ್ಕಂಥವ್ರು ಬಹಳ ಸಂಖ್ಯೆಯಲ್ಲಿದ್ದಾರೆ. ದಯಮಾಡಿ ಎಲ್ಲ ನನ್ನ ಯುವ ಸಮುದಾಯದ ನನ್ನ ಅಣ್ಣ ತಮ್ಮಂದರಿಗೆ ಹೇಳಲಿಕ್ಕೆ ಬಯಸ್ತೇನೆ, ಜೊತೆಯಲ್ಲಿ ಅಕ್ಕ ತಂಗಿಯರಿಗೂ ಕೂಡ ಹೇಳ್ತೇನೆ. ಕಾರಣ ದೇವೇಗೌಡರು ಸಾಹೇಬರು 1996ರಲ್ಲಿ ನಿಮ್ಮಂತ ಪುಣ್ಯಾತ್ಮ ತಂದೆ ತಾಯಿದ್ರು ಕೆಂಪುಕೋಟೆ ಮೇಲೆ ಬಾವುಟವನ್ನು ಆರಿಸಿ ಪ್ರಧಾನಿಗಳಾಗಿ ಮಾಡಿದಂತ ಸಂದರ್ಭದಲ್ಲಿ ಒಂದು ನಿರ್ಣಯವನ್ನ ತಗೊಂಡ್ರು. ಯಾಕೆ ಅಕ್ಕ ತಂಗಿಯರನ್ನು ಜೊತೆಗೂಡಿಸಿ ನಾ ಮಾತನಾಡ್ತಾ ಇದ್ದೇನೆ ಅಂದ್ರೆ 50% ರಿಸರ್ವೇಶನ್ ಸ್ಥಳೀಯ ಚುನಾವಣೆಗಳಲ್ಲಿ ಹೆಣ್ಣುಮಕ್ಕಳು ಪ್ರತಿನಿಧಿಸಬೇಕು. ಹೆಣ್ಣುಮಕ್ಕಳು ಕೂಡ ಸಾರ್ವಜನಿಕ ಬದುಕಿನಲ್ಲಿ ಒಂದು ಪ್ರಮುಖವಾದಂತ ಪಾತ್ರವನ್ನ ಕೈಗೊಳ್ಳಬೇಕು ಅಂತಕ್ಕಂಥ ನಿರ್ಣಯ ದೇವೇಗೌಡರು ಸಾಹೇಬರು ತಗೊಂಡ್ರು. ಬಹುಶಃ ಅದು 33% 2023ನೇ ಇಸ್ವಿಯಲ್ಲಿ, ಅದು ಬಹುಶಃ 29ಕ್ಕೂ ನನಗೆ ಗೊತ್ತಿಲ್ಲ, ದೇಶದ ಗೌರವಾನ್ವಿತ ಪ್ರಧಾನ ಮಂತ್ರಿಗಳು ಶ್ರೀ ನರೇಂದ್ರ ಮೋದಿಜಿಯವರು ಸಂಸತ್ನಲ್ಲಿರ್ಬೋದು, ವಿಧಾನಸಭೆಯಲ್ಲಿರ್ಬೋದು, ವಿಧಾನ ಪರಿಷತ್ಗಳಲ್ಲಿರ್ಬೋದು 33% ಹೆಣ್ಣು ಮಕ್ಕಳು ಇವತ್ತು ರಾಜ್ಯ ರಾಜಕಾರಣದ, ದೇಶ ರಾಜಕಾರಣದ ಒಂದು ದಿಕ್ಕನ್ನ ಬದಲಿಸ್ತಕ್ಕಂಥದಕ್ಕೆ ಮಹಿಳೆಯರಿಗೆ ಕೊಟ್ಟಿರ್ತಕ್ಕಂಥ ಪ್ರಜಾಪ್ರಭುತ್ವದ ಒಂದು ಶಕ್ತಿ ಬಹುಶಃ ಇವತ್ತು ನಾವೆಲ್ಲರೂ ಕೂಡ ಪ್ರತಿ ಹಂತದಲ್ಲೂ ಕೂಡ ಸ್ಮರಿಸ್ಕೊಳ್ಬೇಕಾಗ್ತದೆ. ಅದು ಸನ್ಮಾನ್ಯ ದೇವೇಗೌಡರು ಸಾಹೇಬರ ಚಿಂತನೆ ಅಂದೇ ಆಗಿತ್ತು. ಆದ್ರೆ 96ರಲ್ಲಿ ದೇವೇಗೌಡರು ಸಾಹೇಬರಿಗೆ ನಂಬರ್ಸ್ ಇಲ್ಲದೆ ಇದ್ದ ಕಾರಣದಿಂದ ಆ ಬಿಲ್ ಅನ್ನ ಪಾಸ್ ಮಾಡ್ಲಿಕ್ಕೆ ಆಗಿರ್ಲಿಲ್ಲ, ಬಿಲ್ ಬಿದ್ದೋಗಿತ್ತು. ಅವರ ಕನಸನ್ನ ನನಸು ಮಾಡಿರ್ತಕ್ಕಂಥದ್ದು ಈ ದೇಶದ ಗೌರವಾನ್ವಿತ ಪ್ರಧಾನ ಮಂತ್ರಿಗಳು ಶ್ರೀ ನರೇಂದ್ರ ಮೋದಿಜಿಯವರು. ಇವತ್ತಿನ ಈ ಸುಸಂದರ್ಭದ ಕ್ಷಣ, ಇವತ್ತಿನ ಈ ಒಂದು ಐತಿಹಾಸಿಕವಾದಂತ ಕಾರ್ಯಕ್ರಮದಲ್ಲಿ ನನಗೂ ಕೂಡ ಪ್ರೀತಿಯ ಒಂದು ಆಹ್ವಾನವನ್ನು ಕೊಟ್ಟು ಇಲ್ಲಿವರೆಗೂ ಬರ್ಮಾಡ್ಕೊಂಡಿರ್ತಕ್ಕಂಥ ವಿಶೇಷವಾಗಿ ನಮ್ಮ ಮಂಜಣ್ಣ ಅವರು, ಡಾಕ್ಟರ್ ಸೂರಜ್ ರೇವಣ್ಣ ಅವರು ಸೇರಿದಂತೆ ಈ ಭಾಗದ ಎಲ್ಲ ಮುಖಂಡರುಗಳು, ಊರಿನ ಜನತೆ, ಸುತ್ತಮುತ್ತಲಿನ ಬಂದಿರತಕ್ಕಂಥ ಎಲ್ಲ ಗ್ರಾಮದಿಂದ ಬಂದಿರತಕ್ಕಂಥ ಹಿರಿಯಕರು, ಯುವಕರು, ತಾಯಂದ್ರಲ್ಲಿ ನನ್ನ ಕೋಟಿ ಕೋಟಿ ಪ್ರಣಾಮಗಳನ್ನ ಈ ಸಂದರ್ಭದಲ್ಲಿ ತಿಳಿಸ್ಲಿಕ್ಕೆ ಬಯಸ್ತೇನೆ. ಅಂತಿಮವಾಗಿ ಬುದ್ಧಿ ಅವರ ಪರಮ ಪೂಜ್ಯರ ಒಂದು ಆಶೀರ್ವಾದ, ಜೊತೆಯಲ್ಲಿ ಆ ಭಗವಂತನ ಆಶೀರ್ವಾದ ಅರ್ಕಲಗೂಡು ವಿಧಾನಸಭಾ ಕ್ಷೇತ್ರಕ್ಕಷ್ಟೇ ಅಲ್ಲ, ಹಾಸನ ಜಿಲ್ಲೆಗೆ ಸೀಮಿತ ಆಗ್ದಿರ ಇಡೀ ರಾಜ್ಯಕ್ಕೆ ಒಳಿತನ್ನ ತಂದುಕೊಳ್ಳಿ ಅಂತಕ್ಕಂಥದ್ದು ಈ ಲೋಕ ಕಲ್ಯಾಣದ ಕಾರ್ಯಕ್ರಮದ ಸಂದರ್ಭದಲ್ಲಿ
ಆ ಭಗವಂತನಲ್ಲಿ ಪ್ರಾರ್ಥನೆಯನ್ನು ಸಲ್ಲಿಸುತ್ತಾ ನನ್ನ ಮಾತಿಗೆ ವಿರಾಮವನ್ನು ಕೊಡ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಧನ್ಯವಾದ.